ಬನ್ನಿ ನನ್ನ ಜೊತೆ. ಇದೆಲ್ಲಿಗೆ ಕರ್ಕೊಂಡು ಬಂದಿದ್ದು? ಸೆಕೆ ಇದೆ ಇಲ್ಲಿ ಬಹಳ. ಎನಿ ಡೌಟ್? ಹಾ, ಇನ್ನು 10 ನಿಮಿಷಗಳಲ್ಲಿ ಮರಳಿನ ಬಿರುಗಾಳಿ ಬರ್ತದೆ. ಎಲ್ರು ಮುಚ್ಚೋಗ್ತೀರಾ? ಉಳಿಬೇಕು ಅಂದ್ರೆ ತಮ್ಮ ಮಾನಸಿಕ ಶಕ್ತಿಯನ್ನ ಎಲ್ರು ಬಳಸಿ. ಮಾನಸಿಕ ಶಕ್ತಿ ಬಳಸಿ, ಇಲ್ಲಾಂದ್ರೆ ನಮ್ಮ ಆಟ ಮುಗಿಯುತ್ತೆ. ಕಷ್ಟಗಳು ಹೆಚ್ಚಾಗ್ತಿದ್ರೆ ಪರಿಹಾರಗಳು ತನ್ನಷ್ಟಕ್ಕೆ ಬರ್ತವೆ. ನೀವು ಮತ್ತೆ ಟ್ರೈ ಮಾಡಿ. ಹೀಗಲ್ಲ, ಯಾವುದಾದ್ರೂ ಒಂದು ಸ್ಥಳದ ಬಗ್ಗೆ ಯೋಚಿಸಿ ಮತ್ತೆ ಟ್ರಾವೆಲ್ ಮಾಡಿ. ಅರೆ, ಈ ಪ್ರಾಣಿಗಳು ಹೇಗೆ ಬಂದವು? ನಾನು ಕಾಡಿನ ಬಗ್ಗೆ ಯೋಚನೆ ಮಾಡಿದೆ. ಅರೆ, ಅವ್ರಗಳನ್ನ ಕರಿಬೇಡಿ. ನೀವುಗಳೇ ಹೋಗ್ಬೇಕು. ಮತ್ತೆ ಸ್ಟಾರ್ ಅಲ್ಲ, ರಿಂಗ್ ಆಗ್ಬೇಕಿದೆ. ತಿನ್ನೋದ್ರಲ್ಲಿ ಏನ್ ಇಷ್ಟ ನಿನಗೆ? ಅರೆ ಏನ್ ದೊಡ್ಡಪ್ಪ, ಯಾವಾಗ ಅಂದ್ರೆ ಅವಾಗ ತಿನ್ನೋದ್ರ ಬಗ್ಗೆನೆ ಹೇಳ್ತಿರ್ತೀರಿ. ಇವ್ರು ಊಟ ಮಾಡೋದಕ್ಕೆಲ್ಲ ಟ್ರೈನಿಂಗ್ ತಗೊಳಕ್ ಬಂದಿದ್ದಾರೆ. ನಾನು ತಪ್ಪು ತಿಳ್ಕೊಂಡೆ. ನಾನು ಸರಿ ಇದ್ದೇನೆ. ನಾನು ಹನಿಗೆ ಕಲ್ಸೋಕೆ ಹೊಸ ವಿಧಾನ ಹುಡುಕ್ತಿದ್ದೆ. ಹೇಳು, ಏನಿಷ್ಟ? ಬನಾನಾ ಕೇಕ್. ಹಾಗಾದ್ರೆ ಯೋತ್ಸು ಎಲ್ಲಿಗೆ ಹೋಗ್ಬೇಕು? ಅಲ್ಲಿ ಬನಾನಾ ಕೇಕ್ ಇಟ್ಟಿರ್ತಾರೆ. ಅದ್ಭುತ ಅದ್ಭುತ ಅದ್ಭುತ. ಗುರೂಜಿ ಎಂತ ವಿಧಾನ ಹುಡುಕಿದ್ರು? ಎನಿ ಡೌಟ್? ಹನಿ ಹತ್ರ ಬುದ್ಧಿ ಇಲ್ಲ, ಆದ್ರೆ ನನ್ನ ಹತ್ರ ಅಂತೂ ಇದೆಯಲ್ವಾ? ಅಣ್ಣ, ಇವ್ರು ಕೋಲಾಟ ಕೂಡ ಟ್ರೈನಿಂಗ್ ಕೊಡ್ತಾರ? ನಮ್ಮ ಹತ್ರ ಕೆಲವು ಆಯುಧಗಳಿವೆ, ಅವು ನಿಮಗೆ ಕೆಲ್ಸಕ್ಕೆ ಬರುತ್ತವೆ. ಈಗ ಅವುಗಳ ಟ್ರೈನಿಂಗು ಶುರು. ಅಣ್ಣ, ನಾನಿರ್ಬೇಕಾದ್ರೆ ನನ್ನ ಸ್ನೇಹಿತರಿಗೆ ಕಂಬಳ ಪೆರೇಡ್ ಆಗಕ್ ಬಿಡಲ್ಲ. ಅಣ್ಣ, ಸ್ವಲ್ಪ ಕುಲ್ಫಿ ಟೈಪ್ ನ ಫೀಲಿಂಗ್ ಬರ್ತಿಲ್ವಾ? ನಿಮ್ಮ ಪೂರ್ತಿ ಪವರ್ ಕೈಗಳ ಮೇಲೆ ತನ್ನಿ. ಶಾಬಾಷ್, ಇದಕ್ಕೆ ಹೇಳ್ತಾರೆ ಬುದ್ಧಿಶಕ್ತಿ. ಎತ್ತಮ್ಮ, ಬರೀ ಖಾಲಿ ಅಲ್ಲ, ಸ್ವಲ್ಪ ಸ್ವಲ್ಪ ಮೆದುಳಿದೆ.
ಫಾಸ್ಟ್ ಟ್ರೈನಿಂಗ್. ಜಿಂಗಾಲಾಲನ ಆಯುಧಗಳನ್ನ ತನ್ನಷ್ಟಕ್ಕೆ ತಾನೇ ಮಲ್ಟಿಪ್ಲೈ ಮಾಡಬೇಕು. ಅವನು ನಿಮ್ಮ ಬುದ್ಧಿಯೊಂದಿಗೆ ಆಟವಾಡ್ತಾನೆ ಮತ್ತೆ ಹೋಲೋಗ್ರಾಫಿಕ್ ಇಮೇಜ್ ಕ್ರಿಯೇಟ್ ಮಾಡ್ತಾನೆ. ಇದಕ್ಕೆ ಮೈಂಡ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಅಸಲಿ ಯಾರು ಅದನ್ನ ಗುರ್ತಿಸೋದು ತುಂಬಾ ಮುಖ್ಯ. ನೀವುಗಳು ಹೇಳಿ ನಾನು ಎಲ್ಲಿದ್ದೀನಿ ಅಂತ. ನಾನು 10ರವರೆಗೆ ಹೆಣ್ಸಿ ಕೇಳ್ತೀನಿ. ನಿಮ್ಗೆ ಹೇಳ್ಬೇಕಿದೆ ನಾನು ಎಲ್ಲಿದ್ದೀನಿ ಅಂತ. ಹುಡುಕಿದ್ರೆ ನಾನು ಔಟ್, ಇಲ್ದಿದ್ರೆ ನೀವು ಬೆಲೆ ಕೊಡ್ಬೇಕಾಗತ್ತೆ. 10, 9, 8, 7, 6, 5, 4, 3, 2, 1. ಹುಡುಕಿ. ಹುಡ್ಕೋದೇನು? ಬಾವುಲಿ ಹಂಗೆ ಉಲ್ಟಾ ನೇತಾಡ್ಕೊಂಡಿದ್ದೀಯ. ನಾನು ತಪ್ಪು ತಿಳ್ಕೊಂಡೆ. ಅರೆ ಇದು ಟ್ರಯಲ್ ಇತ್ತು. ಈಗ ಅಸಲಿ ಹೇಳ್ತೇನೆ. ಅಣ್ಣ ಕಿಟ್ಕಿಟ್, ನನಗೆ ಯಾಕೆ ಹಂಗ ಅನಿಸ್ತಿದೆ? ಇಲ್ಲಿ ಕಲಿಯೋದಕ್ಕಲ್ಲ ತಿನ್ನೋದಕ್ ಬಂದಿದೆ ಅಂತ. ನಾನು ತಪ್ಪು ತಿಳ್ಕೊಂಡೆ. ಗುರು ಇದ್ದೀನಿ, ಗುರುಗೆ ಈ ರೀತಿ ಹೊಡಿತಾರೇನೋ? ತಿಳ್ಕೊಂಡಿಲ್ಲ, ನಾನು ತಪ್ಪು ತಿಳ್ಕೊಂಡಿಲ್ಲ. ನನಗೆ ಖುಷಿ ಇದೆ ನೀವು ಪಾಸ್ ಆದ್ರಿ. ಮಕ್ಕಳೇ ನೀವು ಪಾಸ್ ಆದ್ರಿ. ಎಲ್ರು ಪೇಪರ್ ಚೆನ್ನಾಗಿ ಕೊಟ್ರಿ. ಆದ್ರೆ ರಿಸಲ್ಟ್ ನಾಳೆ ಹೇಳ್ತೇನೆ. ಏನು ಹೇಳ್ಬೇಡ, ತಪ್ಪು ತಿಳ್ಕೊಳ್ತಾರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಸರಿಯಾಗುತ್ತೆ. ರಿಸಲ್ಟ್ ಅಂತೂ ಎಲ್ಲಾ ಸಬ್ಜೆಕ್ಟ್ ನ ಮಾರ್ಕ್ಸ್ ನೋಡಿದ್ಮೇಲೆನೆ ಗೊತ್ತಾಗುತ್ತೆ ಯಾರು ಫೇಲ್ ಮತ್ತೆ ಯಾರು ಪಾಸ್. ಅಲ್ರಯ್ಯ, ಇದು ಬಹಳ ಉದ್ದಾಯ್ತಲ್ಲ. ಅಯ್ಯೋ, ರಾತ್ರಿ ಆಯ್ತು, ಹೋಗಿ ನಿದ್ದೆ ಮಾಡೋಣ. ಇವ್ರತ್ರ ನಾಳೆ ಮಾತಾಡೋಣ. ಎಲ್ಲಿ ಹೋಗ್ತಿದ್ದೀರಿ? ಹೋಗ್ಲಿಕ್ಕೆ ಗಂಟೆ ಇನ್ನೂ ಹೊಡೆದಿಲ್ಲ. ಎಲ್ರಿಗೂ ಮುರುಘಾ ಮಾಡ್ತೇನೆ. ಓ, ಈಗ ನೀವೆಲ್ರೂ ಸಿದ್ರಿದ್ದೀರಿ. ನಾನ್ ಸಿದ್ಧ ಆಗ್ಲಿಲ್ಲ, ಚಳಿ ಬಹಳ ಇದೆ, ಸ್ನಾನವೇ ಮಾಡ್ಲಿಲ್ಲ. ಕತ್ತೆ, ಅವ್ರು ಹೇಳುದು ನಾವು ಆ ಸೂಪರ್ ವಿಲನ್ ಸೋಲ್ಸೋದಕ್ಕೆ ತಯಾರಾಗಿದ್ದೀವಿ ಅಂತ. ಸರಿಯಾಗಿ ಹೇಳಿದ್ರಿ. ಆ ಜಿಂಗಾಲಾಲ ಮತ್ತೆ ಹುರುಹುರು ಈ ಸಂಸ್ಥೆಯಿಂದ ಪಡೆದ ವಿದ್ಯೆಯನ್ನ ತಪ್ಪಾಗಿ ಬಳಸ್ತಿದ್ದಾರೆ. ಈಗ ಅವರುಗಳಿಗೆ ಶಿಕ್ಷೆ ಕೊಡೋ ಸಮಯ ಬಂದಿದೆ. ನೀವ್ ಹೇಳಿ, ನಾವೇನ್ ಮಾಡ್ಬೇಕು? ಮಾಡೋದೇನಿದೆ ಸರ್ಜಿ, ನೀವು ಆರ್ಡರ್ ಕೊಡ್ತೀರಿ ಮತ್ತೆ ನಾನು ಆರ್ಡರ್ ಮಾಡ್ತೀನಿ. ಹೇಳಿ ಏನ್ ತಿಂತೀರಿ? ನಮ್ಮ ಹಳ್ಳಿಯ ಸ್ಪೆಷಾಲಿಟಿ ಟ್ರಿಪಲ್ ಫ್ರೈಡ್ ರೈಸ್. ಆದ್ರೆ ನಾನು ವೆಜಿಟೇಬಲ್ ಮಂಗೋಲಿಯನ್ ಗ್ರೇವಿ ತುಂಬಾ ಚೆನ್ನಾಗಿ ಮಾಡ್ತೇನೆ. ಅಣ್ಣ ಇವ ಮತ್ತೆ ತಿಕ್ಲಾದ. ನಾನು ತಪ್ಪು ತಿಳ್ಕೊಂಡೆ. ಗುರುಜಿ, ಇದು ತಪ್ಪು ತಿಳ್ಕೊಳ್ಳೋ ಸಮಯ ಅಲ್ಲ. ನಾಳೆ ನಿಮ್ಮ ಮತ್ತೆ ನಮ್ಮ ಶತ್ರು ನಮ್ಮ ಪಟ್ಟಣಕ್ಕೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅವನು ಗೆಲ್ಲೋದಿಲ್ಲ. ನನ್ನ ಆಶೀರ್ವಾದ ನಿಮ್ಮೆಲ್ರ ಮೇಲಿದೆ ಮಕ್ಕಳೇ. ಅಣ್ಣ, ನಿಮ್ ಆಶೀರ್ವಾದದ ಜೊತೆಗೆ ನಿಮ್ಮ ಆಯುಧಗಳು ಸ್ವಲ್ಪ ಸಿಕ್ಬಿಟ್ಟಿದ್ರೆ ಮಜಾನೇ ಬಂದ್ಬಿಡ್ತಿತ್ತು. ಜಿಂಗಾಲಾಲ ಮತ್ತೆ ಹುರುಹುರ್ ಜೊತೆ ಹೋರಾಡಕ್ಕೆ ನಿಮ್ಮ ಆಯುಧ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಮೈಂಡ್ ಮ್ಯಾಜಿಕ್. ನನ್ನ ಬಳಿ ಮೈಂಡೇ ಇಲ್ಲ. ಮ್ಯಾಜಿಕ್ ಹೆಂಗಾಗತ್ತೆ ಗುರುಜಿ? ನನಗೆ ಬೇರೆನಾದ್ರೂ ಬೇಕು. ಆ ವಸ್ತುಗಳು ಸ್ವತಃ ನಿಮ್ಮನ್ನ ಆಯ್ಕೆ ಮಾಡಿವೆ. ಧಾರಣೆ ಮಾಡಿ. ವಿಜಯೀ ಭವ. ಅಣ್ಣ ಕಿಟ್ಕಿಟ್, ನಾನಂತೂ ಹಾರ್ತಾ ಬರ್ತೇನೆ. ಈಶ್, ಮೂರ್ತಿಯ ತಲೆ ಕಳ್ಳತನ ಆಗ್ಬಾರ್ದು. ನಗರದ ಗೌರವ ಸುರಕ್ಷತೆಯ ಪ್ರಶ್ನೆ ಇದು. ಬೈಗಳ ಮುಖವನ್ನು ಮಾಡ್ಬಿಡ್ತೀನಿ ಕಪ್ಪು. ಹೆಸರು ನಂದು ಜಿಂಗಾಲಾಲ. ಹೊತ್ಕೊಂಡು ಹೋಗ್ತೀನಿ ಮೂರ್ತಿಯ ತಲೆ. ಸಾಧ್ಯವಾದ್ರೆ ಬರಲಿ ಪೂರ್ತಿ ನಗರ ನನ್ನ ಮುಂದೆ. ಜಿಂಗಾಲಾಲ, ಮಾಡ್ತೇವೆ ನಿನ್ನನಿವತ್ತು ದಿವಾಳಿ. ಜಿಂಗಾಲಾಲ, ಮೋಮೋ ಡಿಮ್ಸಮ್ ಇನ್ಸ್ಟಿಟ್ಯೂಟಿನ ಡ್ರೆಸ್. ಗುರುನೇ ನನ್ನನ್ನೇನು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅವ್ರ ಚೇಲಾಗಳೇ ನನ್ನನ್ನೇನು ಮಾಡ್ತಾರೆ. ಮೆದುಳಿನ ಶಕ್ತಿಯನ್ನ ಈಗ ಬಳಸಬೇಕಾಗ್ತದೆ. ಹಾ ಮಾಡಿ, ಆಮೇಲೆ ನನಗೆ ಹೇಳಿ ಅಸಲಿ ಯಾವುದು ಅಂತ.
ಅರೇ ಹೀಗೆ ಎಷ್ಟು ಹೊಡೆದಾಡೋದು? ಇವರ ಮೈಂಡ್ ಮ್ಯಾಜಿಕ್ ನಾಶ ಮಾಡ್ಬೇಕು. ನಾನು ಅಟ್ಯಾಕ್ ಮಾಡ್ತೀನಿ. ಅಸ್ಲಿ ಜಿಂಗ ಇರ್ತಾನೋ ಅವನು ಫೈಟ್ ಮಾಡ್ತಾನೆ. ರೇಸ ಜಿಂಗಾಲಾಲ್ ನಿಂದ ಬಂದಿದ್ದು ಅಂದ್ರೆ ಅವನೇ ಅಸಲಿ ಇರ್ಬೇಕು. ಈಗ ಇವರಲ್ಲಿ ಅಸ್ಲಿ ಎಲ್ಲೋದ? ಎಲ್ರು ಸೇರಿ ಅಟ್ಯಾಕ್ ಮಾಡಿ. ಅಟ್ಯಾಕ್! ಯಾರು ಬಿಲ್ಡಿಂಗ್ ಒಳಗೆ ಹೋಗ್ಬಾರ್ದು. ಈಶ್ ಟೀಮ್ ಎಕ್ಸ್ ಪೂರ ಶಕ್ತಿಯೊಂದಿಗೆ ಬಂದಿದೆ. ಅಲ್ಲಿದ್ದಾರೆ, ಹಿಡ್ಕೊಳ್ಳಿ. ಹರಿಯಾಲಿ ಬಂದ್ಲು. ವಿನಾಶದ ಕಪ್ಪು ಮೋಡವಾಗಿ ಆವರಿಸಿದ್ಲು. ಥ್ಯಾಂಕ್ ಯು ಹಸಿರು ಕ್ರಾಂತಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಂದ ಕೆಲಸ ನಡೆಯಲ್ಲ. ನಿನ್ನನ್ನು ರಕ್ಷಿಸ್ತಿದ್ದೀನಿ. ಇನ್ಸ್ಟಿಟ್ಯೂಟ್ ಕೊಡ್ಸೋಕೆ ನನಗೆ ಸಹಾಯ ಮಾಡು. ಇವರನ್ನ ಮುಗಿಸ್ಬಿಡು. ಹರಿಯಾಲಿಯ ವಯ್ಯಾರ ನೋಡಿಲ್ಲಿ. ಈಶ್ ಇವರನ್ನ ನಾನ್ ನೋಡ್ತೀನಿ. ಕಾಪಾಡಿ, ನಾನು ಮುದುಡ್ತಾ ಇದ್ದೀನಿ. ಕಾಪಾಡಿ, ನಾನು ಮುದುಡ್ತಾ ಇದ್ದೀನಿ. ಈಶ್ 3ರಲ್ಲಿ 1 ವಿಕೆಟ್ ಡೌನ್. ಕಬಡ್ಡಿ 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 ಕಬಡ್ಡಿ. ಶಬಾಷ್ ಟೀಮ್ ಎಕ್ಸ್, ಕೊನೆ ಉಳಿದಿದ್ದಾನೆ. ಕಬಡ್ಡಿ 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 ಕಬಡ್ಡಿ. ಅರೆ ಅರೆ ಥ್ಯಾಂಕ್ ಯು ಟೀಮ್ ಎಕ್ಸ್, ನೀವು ನಗರದ ಗೌರವ ಉಳಿಸಿದ್ರಿ. ಯಾವಾಗೆಲ್ಲ ನಮ್ಮ ಅವಶ್ಯಕತೆ ಇರುತ್ತೋ ನಾವು ಖಂಡಿತ ಬರ್ತೀವಿ. ಏ ತಮ್ಮ, ಆ ಡ್ರೆಸ್ ಎಲ್ಲೋಯ್ತು? ಅವುಗಳ ಕೆಲಸ ಪೂರ್ತಿ ಆಯ್ತು. ಇನ್ಸ್ಟಿಟ್ಯೂಟ್ಗೆ ಹೋದ್ವು. ಟೀಮ್ ಎಕ್ಸ್, ಟೀಮ್ ಎಕ್ಸ್, ಟೀಮ್ ಎಕ್ಸ್, ಟೀಮ್ ಎಕ್ಸ್, ಟೀಮ್ ಎಕ್ಸ್. ಹೇಳ್ಕೊಂಡೋಗಿ ಅಲ್ರನ್ನು ಠಾಣಿಗೆ. ಇವರಿಂದ ಮೂರ್ತಿಯ ಬಾಕಿ ಪಾರ್ಟ್ಸ್ ಕೂಡ ತರಿಸ್ಬೇಕು. ಎಲೆವಾ ಪ್ಯಾಂಟ್ ಅನ್ನು ಸಡಿಲಗೊಳಿಸಿ ಪೈಜಾಮ ಮಾಡಿದ್ದು ಟೀಮ್ ಎಕ್ಸ್ ಅದ್ಭುತ ಕೆಲಸ ಮಾಡಿದ್ದು. ಜಿಂಗಾಲಾಲ ಹುರ್ ಟೀಮ್ ಎಕ್ಸ್ ನ ಕೈಯಿಂದ ಆಗಲಿಲ್ಲ ಅದು ಫುರ್. ಟೀಮ್ ಎಕ್ಸ್ ಜಿಂಗಾಲಾಲನ ಅಹಂಕಾರವನ್ನ ಇಳಿಸಿಬಿಟ್ಟಿದೆ. ಟೀಮ್ ಎಕ್ಸ್ ಈಗ ಸಾಬೀತುಪಡಿಸಿ ತೋರಿಸಿದೆ, ಅದು ಸುಮ್ಮನೆ ಟೀಮ್ ಅಲ್ಲ, ಅದು ಅದ್ಭುತ ಟೀಮ್. ನಮ್ಮ ನಗರದ ಗೌರವ. ಎಲ್ಲಾ ಸಮಸ್ಯೆಗೂ ಸಮಾಧಾನ ಸಿಗುವಂತ ಒಂದು ತಾಣ ಅದು. ಅಂಡ್ ನೌ ದಿಸ್ ಹೋಲ್ ಮೊಹಲ್ಲಾ ನೋಸ್. ಟೀಮ್ ಎಕ್ಸ್